ಹರಿಹರ ತಾಲೂಕಿನ ಕುಮಾರಪಟ್ನ ಎಂಬ ಒಂದು ಹಳ್ಳಿಯ ಒಬ್ಬ ಸಾಧಾರಣ ಹುಡುಗನಾಗಿದ್ದ ಚುಂಜಪ್ಪ ಇವತ್ತು ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟು ಸುಮಾರು 1,500 ಕೋಟಿ ಮೌಲ್ಯದ ಆಸ್ತಿ ಇಂಡಸ್ಟ್ರೀಸ್ ಗಳನ್ನ ಹೊಂದಿದ್ದಾರೆ. 1936ರಲ್ಲಿ ಇವರು ಜನಿಸಿದಾಗ ಇವರ ಮನೆಯಲ್ಲಿ ಮಗ ಹುಟ್ಟಿದ ಅನ್ನೋ ಖುಷಿಗೆ ಏನಾದ್ರೂ ಸ್ವೀಟ್ ಮಾಡೋಣ ಅಂದ್ರೆ ಮಾಡೋಕೆ ರೇಷನ್ ಕೂಡ ಇರಲಿಲ್ಲ. ಬೇರೆಯವರ ಹತ್ರ ಸಾಲ ಇಸ್ಕೊಂಡು ಸೈಕಲ್ ಅಲ್ಲಿ ಚಳಗೆರೆವರೆಗೆ ಹೋಗಿ ರೇಷನ್ ತಂದು ಸ್ವೀಟ್ ಮಾಡ್ತಾರೆ. ಅಷ್ಟು ಕಡು ಬಡತನದಲ್ಲಿ ಹುಟ್ಟಿದ ಇವರ ಆರಂಭಿಕ ಜೀವನ ತುಂಬಾ ಸಂಕಷ್ಟಗಳಿಂದ ಕೂಡಿತ್ತು. 4ನೇ ತರಗತಿಗೆ ವಿದ್ಯಾಭ್ಯಾಸ ನಿಲ್ಲಿಸಿ ಮನೆ ನಡೆಸೋಕೆ ಸಹಾಯ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ವರ್ಷಗಳು ಕಳೆದ ಹಾಗೆ ತರಗಾರಾಗಿ ಕೆಲಸ ಸ್ಟಾರ್ಟ್ ಮಾಡಿ ಮೇಸ್ತ್ರಿ ಆಗ್ತಾರೆ. 1968ರಲ್ಲಿ ಕಿರ್ಲೋಸ್ಕರ್ ಫ್ಯಾಕ್ಟರಿಯಲ್ಲಿ ಕೆಲಸ ಕೇಳೋಕ್ ಹೋದಾಗ ಅಲ್ಲಿ ಒಬ್ರು ಹೇಳ್ತಾರೆ, ಒಂದು ಸಲ ಫ್ಯಾಕ್ಟರಿ ಒಳಗಡೆ ಬಂದ್ರೆ ಸಾಯೋ ತನಕ ಫಿಕ್ಸ್ಡ್ ಅಮೌಂಟ್ ಗೆ ಕೆಲಸ ಮಾಡ್ತಾನೆ ಇರಬೇಕು, ಏನು ಸಾಧಿಸೋಕೆ ಆಗಲ್ಲ ಅಂತ. ಅಲ್ಲಿಂದ ಹೊರಗಡೆ ಬಂದ ಇವರು 1976ರ ವೇಳೆಗೆ ನಿಧಾನವಾಗಿ ಸಣ್ಣ ಮಟ್ಟದಲ್ಲಿ ಇಟ್ಟಿಗೆಯನ್ನ ತಯಾರಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಬಂದ ಹಣದಲ್ಲಿ ಮರಳಿನ ಪಾಯಿಂಟ್ ಅನ್ನ ಸುಮಾರು 160 ಎಕರೆಯನ್ನ 30 ವರ್ಷಗಳಿಗೆ ಲೀಸ್ ತಗೋತಾರೆ. ಇದ್ರ ಜೊತೆಗೆ ಇಟ್ಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಮುಂದೆ ಬಿರ್ಲಾ ಕಂಪನಿಯಲ್ಲಿ ಕೋಲ್ ಆಶ್ ಟೆಂಡರ್ ಅನ್ನ ತಗೊಳ್ತಾರೆ. ಇವರು ಪಟ್ಟ ಪರಿಶ್ರಮಕ್ಕೆ ಇಲ್ಲಿಂದ ಇವರು ಮತ್ತೆ ಯಾವತ್ತೂ ಹಿಂದೆ ತಿರುಗಿ ನೋಡಿಲ್ಲ. ಇವತ್ತಿಗೂ ಇವರ ತಯಾರಿಸೋ ಇಟ್ಟಿಗೆ ಸೈಜ್, ಕ್ವಾಲಿಟಿ, ಪರ್ಫೆಕ್ಟ್ ಶೇಪ್ ನ ಕಾರಣದಿಂದ JDH ಬ್ರಿಕ್ಸ್ ಅನ್ನೋ ಬ್ರಾಂಡ್ ಆಗಿದೆ. ಇವರು ಸುಮಾರು 50 ವರ್ಷಗಳ ಅನುಭವವುಳ್ಳ ಇಟ್ಟಿಗೆ ತಯಾರಕರಾಗಿದ್ದಾರೆ. ಇದರ ಜೊತೆಗೆ ಸಿಮೆಂಟ್ ಫ್ಲೈ ಆಶ್ ಬ್ರಿಕ್ಸ್ ಅನ್ನ ತಯಾರಿಸೋಕೆ ಸ್ಟಾರ್ಟ್ ಕೂಡ ಮಾಡಿದ್ದಾರೆ. ಇವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಬದಲಾಗುತ್ತಿರುವ ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡಿಕೊಂಡು ಇಟ್ಟಿಗೆ ಅಂದರೆ ಅದು JDH ನ ಲೆವೆಲ್ಗೆ ಬೆಳೆಸಿದ್ದಾರೆ. ನೀವು ಏನಾದ್ರೂ ನಿಮ್ಮ ಕನಸಿನ ಮನೆ ಕಟ್ಟಲು ಇಟ್ಟಿಗೆ ನೋಡ್ತಾ ಇದ್ರೆ ಇವರನ್ನ ಸಂಪರ್ಕಿಸಿ.